ವಿಮಲಾ, ಮೊದಲು ದೇವಕಿಗೆ ಟವಲ್ ಕೊಡು. ಹಾಂ. ನಡಿ. ಅಪ್ಪ, ಕುಡಿಯೋಕ್ಕೆ ನೀರೇನಾದರೂ ಕೊಡಲಾ? ನೀವು ತುಂಬ ಟಯರ್ಡಾಗಿ ಕಾಣಿಸ್ತಾ ಇದ್ದೀರಾ. ಟೆನ್ಷನ್ ತಗೋಬೇಡಿ. ಅಪ್ಪ, ಸಮಾಧಾನವಾಗಿರಿ. ದೇವಕಿ ಹತ್ರ ಮಾತಾಡೋಣ. ದೇವಕಿ ಯಾಕೆ ಏನು ಬಾಯ್ಬಿಟ್ಟು ಹೇಳ್ತಾ ಇಲ್ಲ? ಹೀಗೆ ವಿಚಿತ್ರವಾಗಿ ಬೇರೆ ಆಡ್ತಾ ಇದ್ದಾಳೆ. ಏನಂತ ಅರ್ಥ ಮಾಡ್ಕೊಳ್ಳೋಣ? ಬಾಯ್ ಬಿಟ್ಟು ಹೇಳೋಕೆ ಏನು ಬಾಕಿ ಇದೆ ಗಿರಿ? ಅಪ್ಪ. ರೀ ವಿಮಲಾ, ಅವನು ವಾಪಸ್ ಬಂದಿದ್ದಾನೆ. ಅಂದರೆ ನಿಮ್ಮ ಮಾತಿನ ಅರ್ಥ ಜೇಸ್ ಇನ್ನೂ... ಎಸ್, ಅವನಿನ್ನು ಬದುಕಿದ್ದಾನೆ. ಏನೋ ಆದಿ, ಇಷ್ಟೊಂದು ಮೈ ಮುರಿತಾ ಇದೆಯಾ? ಸುಸ್ತಾಗೋಯ್ತಾ? ಹಾಗೇನಿಲ್ಲ ಚಿಕ್ಕಮ್ಮ, ಸುಮ್ಮನೆ ಚಿಲ್ ಮಾಡ್ತಾ ರಿಲ್ಯಾಕ್ಸ್ ಆಗೋಣ ಅಂತ ಮೈ ಮುರಿತಾ ಇದ್ದೆ ಅಷ್ಟೇ. ಆದಿ, ನೀನಿಷ್ಟು ಚಿಲ್ಲಾಗಿ ರಿಲ್ಯಾಕ್ಸ್ ಆಗಿರೋದು ನೋಡೋದಕ್ಕೆ ಒಂಥರ ಖುಷಿ ಕಾಣೋ. ನಿಜ ನಿಜ, ಅಕ್ಕ ತಮ್ಮ ಇಬ್ಬರು ಪಾರ್ಟಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಅಲ್ವಾ? ಸಖತ್ ಪಾರ್ಟಿ ಮಾತ್ರ. ಯಾಕೆ ಶೋಭಿತಾ, ನೀನು ಎಂಜಾಯ್ ಮಾಡಲಿಲ್ವಾ? ಅಯ್ಯೋ, ನಾನೆಲ್ಲ ಹಾಗೆ ಹೇಳಿದೆ ಅಮ್ಮು. ನಾನು ಎಂಜಾಯ್ ಮಾಡಿದೆ, ಆದರೆ ನಿಮ್ಮಷ್ಟು ಎಂಜಾಯ್ ಮಾಡಲಿಲ್ಲ. ನೀನು, ಸಂಜೀವ್ ಅವರು, ಆದಿ, ಲಕ್ಷ್ಮಿ, ನೀವೆಲ್ಲ ತುಂಬ ಎಂಜಾಯ್ ಮಾಡಿದ್ದೀರ. ಆದಿ ಎಂಜಾಯ್ ಮಾಡೋದನ್ನೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಜಯಂತ್ ಅವರು ಮತ್ತು ಅವ್ರ ಫ್ಯಾಮಿಲಿಯವರು ನಮ್ಮನ್ನು ಎಷ್ಟು ಚೆನ್ನಾಗಿ ಸತ್ಕಾರ ಮಾಡಿದ್ರು ಅಲ್ವಾ ಆದಿ? ನಮ್ಮನೆಗೆ ಅತಿಥಿಗಳಾಗಿ ಬಂದವರು ನಮಗೆ ಸಕ್ಕದಾಗ ಅತಿಥಿ ಸತ್ಕಾರ ಮಾಡಿದ್ರು. ಹೌದು ಹೌದು ಆದಿ, ಅವರಂತೂ ಸತ್ಕಾರ ತುಂಬ ಚೆನ್ನಾಗಿ ಮಾಡಿದ್ರು. ನಮ್ಮಲ್ಲಿ ಕೆಲವರಂತೂ ಸ್ವಾಮಿ ಕಾರ್ಯದ ಜೊತೆ ಸ್ವಕಾರ್ಯನೂ ಚೆನ್ನಾಗಿ ಮಾಡಿಕೊಂಡ್ರು. ಸ್ವಕಾರ್ಯನ ಹಂಗಂದ್ರೆ ಏನು ಚಿಕ್ಕಮ್ಮ? ಪಾರ್ಟಿನಲ್ಲಾಗಿದ್ದ ಒಂದು ಸ್ಪೆಷಲ್ ಸೀಕ್ವೆನ್ಸು, ಸಂಜೀವು ಅಮ್ಮು ಕೆನ್ನೆಗೆ ಮುತ್ತು ಕೊಟ್ಟಿದ್ದು.
ಹೌದೌದು, ರೆಸಾರ್ಟು, ಪಾರ್ಟಿ, ಆಂಬಿಯನ್ಸು ಎಲ್ಲನೂ ಚೆನ್ನಾಗೆ ಬಳಸ್ಕೊಂಡ್ರಿ. ಒಟ್ನಲ್ಲಿ ಸಂಜೀವು ಮತ್ತು ಅಮ್ಮುಗೆ ಫ್ಯಾಮಿಲಿ ವೆಕೇಶನ್ ಜೊತೆಗೆ ಹನಿಮೂನ್ ಕೂಡ ಆದಾಗಾಯ್ತು ಅಲ್ವೇನೆ? ನನ್ನ ಹತ್ರ ಅಷ್ಟೆಲ್ಲ ಕೂಗಾಡಿ ಅದಕ್ಕೆ ಬೈದಿದ್ದು ಅಲ್ಲದೆ ಅಷ್ಟು ಬೇಗ ಕಾಂಪ್ರಮೈಸು ಆಗೋದ್ಯಾ? ನಿಮ್ಮಿಬ್ಬರು ಕೋಳಿ ಜಗಳಕ್ಕೆ ನನ್ನನ್ನೇ ಹೊಡಿಯಕ್ಕೆ ಬಂದ್ಯಾ? ನಿನ್ನ ಈಗಲ್ಲ, ಆಮೇಲೆ ವಿಚಾರಿಸ್ಕೋತೀನಿರು. ನಾಗಿಯವ್ರೆ, ಹಾವು ಮನೆಯೊಳಗೆ ಬಂದ್ಬಿಡ್ತಾ? ಅಯ್ಯೋ, ಮತ್ತೆ ಹಾವು ಬಂತ? ಅವಲ್ಲ ಅವಲ್ಲ, ಅಯ್ಯೋ ಅವಲ್ಲ. ಅಲ್ಲ, ನೀವು ಶಬ್ದ ಮಾಡ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ನಾವು ಓಡ್ ಬಂದ್ಬಿಟ್ಟೆ. ನಾಗಿಯವ್ರೆ, ಒಂದು ನಿಮಿಷ, ಅದು ಏನೇ ಹೇಳೋದಿದ್ರು ಆರಾಮಾಗಿ ಸಮಾಧಾನವಾಗಿ ಹೇಳಿ. ಏನ್ ಸಮಾಧಾನವಾಗಿ ಹೇಳೋದು ಏನೋ, ಮೇಲ್ಗಡೆ ದೊಡ್ಡ ರಾಧಾಂತರಿ ನಡೆದೋಗ್ಬಿಟ್ಟದೆ. ಏಯ್ ನಾಗಿ, ಅರ್ಥ ಆಗೋ ಥರ ಹೇಳೆ. ಏನ್ ಅರ್ಥವಾಗಿ ಹೇಳೋದು? ನಂಗೆ ಏನು ಅರ್ಥ ಆಗ್ತಿಲ್ಲ ಚಂಚಲಕ್ಕ. ದೇವಕ್ಕೆ ಅಕ್ಕವರು ಪಾರ್ಟಿಯಿಂದ ಮನೆಗೆ ಬಂದ್ಬಿಟ್ರಾ? ನಾಗಿ ಅತ್ತೆಗೆ ಏನಾಯ್ತು? ಏನು ಆಗಿಲ್ಲ ಕಣ್ರವ, ಆದ್ರೂ ಏನು ಆಗೋಗ್ಬಿಟ್ಟಿದೆ. ಏನೂ ಆಗಿಲ್ಲ, ಏನೂ ಆಗೋಗ್ಬಿಟ್ಟಿದೆ ಅಂದ್ರೆ ಏನಾಗತ್ಕೆ? ಅಯ್ಯೋ, ದೇವಕ್ಕೆ ಅಕ್ಕ ಪಾರ್ಟಿಯಿಂದ ಬಂದ್ಬಿಟ್ಟು ಹೆಂಗೆಂಗೋ ಆಡ್ತವ್ರೆ ಲಕ್ಷ್ಮವ್ವ. ಏನು ಹೆಂಗೆಂಗೋ ಆಡ್ತಾ ಇದ್ದಾರಾ? ಗುಬ್ಬೆ, ಆ ರೆಸಾರ್ಟ್ ಅವಂದೇನಾ? ರೀ, ನಾವು ಹೋಗಿದ್ವಲ್ಲ ಅದೇ ರೆಸಾರ್ಟ, ಏನಾಯ್ತು? ಅವನು ನಿನ್ನನ್ನೇನಾದರೂ ನೋಡಿದ್ನ? ಅವನು ನಿನ್ನ ಜೊತೆ ಮಾತಾಡ್ನ? ಅವನು ಬದುಕಿರೋದು ನಿಜಾನ? ನಿನ್ನ ಕಣ್ಣಾರೆ ನೋಡಿದ್ಯಾ? ಅದವನೇ ಅಂತ ಗ್ಯಾರಂಟಿನಾ? ಹೌದು. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇದೆ. ಈಗ ನಾನೊಂದು ಪ್ರಶ್ನೆ ಕೇಳಲಾ?